Good morning, students. So today we are going to start with the third P of marketing mix. What is the third P? It is place. Okay. So we have totally three meanings for the place. Place is called as the platform. It is a platform where the goods and services are transacted. Okay, transacted andre idondu place where the goods and services are transferred from one person to another person. Adonu place antane karitivi. Matte you have the second meaning. Place is the location where the service or the product is available for purchase. Location andre place. Adu ಒಂದು ಪ್ಲೇಸು ಎಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಿಗುತ್ತೋ ಅದನ್ನು ನಾವು ಪ್ಲೇಸ್ ಅಂತಲೇ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಪ್ಲೇಸ್ ಇಸ್ ದಿ ಚಾನಲ್ or the route through which the goods move from one firm to the final user. So ಪ್ಲೇಸ್ಗೆ ಥರ್ಡ್ ಏನು ಅಂದರೆ ಅದು ಒಂದು ಚಾನಲ್ ಅಥವಾ route. Okay, place is also called as the channel or the route from where the goods move from one firm to the another firm or to the final user. ಸೊ ಇಲ್ಲಿ ನೋಡಿದ್ರೆ ಪ್ಲೇಸ್ಗೆ ನಿಮಗೆ ಟೋಟಲ್ ಆಗಿ 3 ಮೀನಿಂಗ್ಸ್ ಇರುತ್ತೆ. ಈ 3 ಮೀನಿಂಗ್ಸ್ನ ನೀವು ಕಂಪಲ್ಸರಿ ಬರೀಲೇಬೇಕು. ಪ್ಲೇಸ್ ಇಸ್ ಕಾಲ್ಡ್ ಪ್ಲಾಟ್ಫಾರ್ಮ್, ಪ್ಲೇಸ್ ಇಸ್ ಕಾಲ್ಡ್ ಲೊಕೇಶನ್ ಆ್ಯಂಡ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ದಿ ಚಾನಲ್. ಓಕೆ, ಸೊ ಇನ್ ದ ಪ್ಲೇಸ್ ವಿ ಆರ್ ಗೋಯಿಂಗ್ ಟು ಗೋ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ದಿ ಸಪ್ಲೈ ಚೈನ್. ಸಪ್ಲೈ ಚೈನ್ ಇಸ್ ದಿ ನೆಟ್ವರ್ಕ್ ಆಫ್ ಫೆಸಿಲಿಟೀಸ್. ಸಪ್ಲೈ ಚೈನ್ ಏನು ಮೇಡಮ್ ಅಂತ ಕೇಳಿದ್ರೆ you can easily say it as the network of facilities. Okay, facilities ಏನಕ್ಕೆ ಮೇಡಮ್ ಈ ಫೆಸಿಲಿಟೀಸ್ ಅಂದರೆ ಫಾರ್ ದ ಈಸಿ ಮೂಮೆಂಟ್ ಆರ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಥವಾ ಫ್ರಮ್ ದ ಪ್ರೊಡ್ಯೂಸರ್ ಟು ದಿ ಕನ್ಸ್ಯೂಮರ್. ಓಕೆ, ಈ ಸಪ್ಲೈ ಚೈನಲ್ಲಿ ಯಾರೆಲ್ಲ ಇರ್ತಾರೆ? ಸಪ್ಲೈ ಚೈನ್ ಆ್ಯಂಡ್ ಸಪ್ಲೈ ಚಾನಲ್ ಇಸ್ ಒನ್ ಆ್ಯಂಡ್ ದಿ ಸೇಮ್, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸಪ್ಲೈ ಚೈನ್ ಇನ್ಕ್ಲೂಡ್ಸ್ ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್, ಡೀಲರ್ಸ್, ಏಜೆಂಟ್ಸ್ ಆ್ಯಂಡ್ ರಿಟೇಲರ್ಸ್. ಸೊ ಈ ಸಪ್ಲೈ ಚೈನಲ್ಲಿ ಇಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ. ವಿ ಕ್ಯಾನ್ ಕಾಲ್ ದೆಮ್ ಆ್ಯಸ್ ಪಾರ್ಟ್ನರ್ಸ್ ಆಲ್ಸೋ, ಬಿಕಾಸ್ ಒಬ್ಬರು ಬಿಟ್ಟು ಇನ್ನೊಬ್ಬರು ವರ್ಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ಪುಟ್ ದೆಮ್ ಆಲ್ ಇನ್ ಒನ್ ಕ್ಯಾಟಗರಿ, ಕಾಲಿಂಗ್ ದೆಮ್ ಹ್ಯಾಸ್ ದಿ ಪಾರ್ಟ್ನರ್ಸ್. ಓಕೆ, ಯಾರ್ಯಾರು ಮೇಡಮ್ ಇರ್ತಾರೆ ಈ ಸಪ್ಲೈ ಚೈನಲ್ಲಿ ಅಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್, ಡೀಲರ್ಸ್, ಏಜೆಂಟ್ಸ್ ಆ್ಯಂಡ್ ರಿಟೇಲರ್ಸ್. ಓಕೆ, ಸೊ ಫೈನ್. ಇಲ್ಲಿ ಹೆಂಗೆ ಮೂವ್ ಆಗುತ್ತೆ ಮೇಡಮ್? ಹೌ ಡಸ್ ದ ಗೂಡ್ಸ್ ಆರ್ ಸರ್ವಿಸಸ್ ಮೂವ್ ಇನ್ ದ ಸಪ್ಲೈ ಚೈನ್ ಅಂತ ಕೇಳಿದ್ರೆ, ಸಪ್ಲೈ ಚೈನ್ನಲ್ಲಿ ಫಸ್ಟ್ ಇರೋದು ಸಪ್ಲೈಯರ್. ಅಂದರೆ ಸಪ್ಲೈಯರ್ ದ ಪರ್ಸನ್ ಹೂ ಸಪ್ಲೈಸ್ ದಿ ರಾ ಮೆಟೀರಿಯಲ್. ಈ ಸಪ್ಲೈಯರ್ಗೆ ಯಾರು ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಾರೋ ಅವರೇ ಫಸ್ಟ್ ಚೈನಲ್ಲಿರೋದು. ಓಕೆ, ಅವರಿಂದ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಗೆಟ್ ಸಪ್ಲೈಡ್ ಟು ದಿ ಸಪ್ಲೈಯರ್. ಓಕೆ, ದಿಸ್ ಇಸ್ ದಿ ಕಂಪನಿ ಆರ್ ದಿ ಕಂಪನೀಸ್ ಸಪ್ಲೈಯರ್. ಓಕೆ, ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ದ ಮ್ಯಾನುಫ್ಯಾಕ್ಚರರ್ ಹೂ ಕನ್ವರ್ಟ್ಸ್ ದಿಸ್ ರಾ ಮೆಟೀರಿಯಲ್ಸ್ ಇನ್ ಟು ಫಿನಿಶ್ಡ್ ಗೂಡ್ಸ್. ಓಕೆ, ಸೊ ಈ ಮ್ಯಾನುಫ್ಯಾಕ್ಚರಿಂದ ಮತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಎಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಕೇಳಿದ್ರೆ ಡಿಸ್ಟ್ರಿಬ್ಯೂಟರ್ ಮೇ ಬಿ ಅ ಹೋಲ್ಸೇಲರ್ ಅಟ್ ದಿ ಸೇಮ್ ಟೈಮ್. ಡಿಸ್ಟ್ರಿಬ್ಯೂಟರ್ ಅಂತಲೂ ಕರಿಬೋದು ಅಥವಾ ಹೋಲ್ಸೇಲರ್ಸ್ ಅಂತಲೂ ಕರಿಬೋದು. ಅಗೈನ್ ಇಟ್ ಗೋಸ್ ಟು ದಿ ರಿಟೇಲರಿಂದ ಗೂಡ್ಸ್ ಎಲ್ಲಿಗೆ ಹೋಗುತ್ತೆ ಅಂದರೆ ಕಸ್ಟಮರ್ಗೆ ಹೋಗುತ್ತೆ. ಐ ಕ್ಯಾನ್ ಜಸ್ಟ್ ಸೇ ಯು ಕಸ್ಟಮರ್ ಓವರ್ ಹಿಯರ್ ಇಸ್ ದ ಪರ್ಸನ್ ಹೂ ಬೈಸ್ ಗೂಡ್ಸ್ ಫಾರ್ ರೀಸೇಲ್ ಪರ್ಪಸ್ ಆರ್ ಫಾರ್ ಹಿಸ್ ಓನ್ ಯೂಸ್. ಓಕೆ, ಎರಡೂ ಆಗಿರ್ಬೋದು. ಓಕೆ, ಕಸ್ಟಮರ್ ಲಾಸ್ಟ್ಲಿ ಹಿ ಸಪ್ಲೈಸ್ ದ ಗೂಡ್ಸ್ ಟು ದಿ ಕಸ್ಟಮರ್, ದಟ್ ಈಸ್ ದಿ ಅಲ್ಟಿಮೇಟ್ ಕನ್ಸ್ಯೂಮರ್ ಅಂತಲೇ ಕರಿಬೋದು. ಓಕೆ, ಸೊ ಫೈನ್. ಸೊ ದಿಸ್ ಇಸ್ ವಾಟ್ ಇಸ್ ದ ಡಯಾಗ್ರಾಮ್ ಫಾರ್ ದಿ ಸಪ್ಲೈ ಚೈನ್. ಒಬ್ಜೆಕ್ಟಿವಿಟಿ ಆಫ್ ಸಪ್ಲೈ ಚೈನ್, ಏನು ಉದ್ದೇಶ ಈ ಸಪ್ಲೈ ಚೈನ್ದು ಅಂತ ಕೇಳಿದ್ರೆ, ಫಸ್ಟ್ ಒನ್ ಟು ಮ್ಯಾಕ್ಸಿಮೈಸ್ ದಿ ಓವರಾಲ್ ವ್ಯಾಲ್ಯೂ. ಸೊ ಮ್ಯಾಕ್ಸಿಮೈಸ್ ಅಂದರೆ ಇನ್ಕ್ರೀಸ್ ದಿ ಓವರಾಲ್ ವ್ಯಾಲ್ಯೂ. ಅಂದರೆ ಓವರಾಲ್ ವ್ಯಾಲ್ಯೂ ಅಂದರೆ ಪ್ರಾಡಕ್ಟಿನ ಬೆಲೆನ ಜಾಸ್ತಿ ಮಾಡೋದೇ ಈ ಸಪ್ಲೈ ಚೈನಿನ ಫಸ್ಟ್ ಉದ್ದೇಶ. ನೆಕ್ಸ್ಟ್ ಒನ್ ಬಂದು ಟು ಇನ್ಕ್ರೀಸ್ ದ ಸಪ್ಲೈ ಚೈನ್ ಪ್ರಾಫಿಟಬಿಲಿಟಿ. ಸೊ ಆದಷ್ಟು ಸಪ್ಲೈ ಚೈನಲ್ಲಿ ಎಲ್ಲರಿಗೂ ಪ್ರಾಫಿಟ್ ಸಿಗೋ ಥರ ಮಾಡೋದೇ ದ ಸೆಕೆಂಡ್ ಇಂಟೆನ್ಷನ್ ಆಫ್ ದಿ ಸಪ್ಲೈ ಚೈನ್. ಥರ್ಡ್ ಒಂದು ಟು ಬ್ಯಾಲೆನ್ಸ್ ದಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಇನ್ ಟೈಮ್ಲಿ ಮ್ಯಾನರ್. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಸಪ್ಲೈ ಚೈನಿನ ಮೇನ್ ಉದ್ದೇಶನೇ ಇದು. ಏನು ಅಂದರೆ ಬ್ಯಾಲೆನ್ಸ್ ಮಾಡೋದು. ಎರಡನ್ನು ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡ್. ಸಪ್ಲೈಯಿಂಗ್ ದ ಗೂಡ್ಸ್ from the place of production to the place of demand. Okay, so fine. So next very important topic which you are going to see is, this is also for your 14 marks, that is supply chain management. Supply chain ಮತ್ತು ಮ್ಯಾನೇಜ್ಮೆಂಟ್. ಇವಾಗವರೆಗೂ ಇಲ್ಲಿವರೆಗೂ ಸಪ್ಲೈ ಚೈನ್ ಅಂದರೆ ಏನಂತ ನೋಡಿದ್ದೀವಿ. ಇವಾಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡ್ತಾ ಇದ್ದೀವಿ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಸ್ ಅ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಆಲ್ ದಿ ಪ್ರಾಸೆಸ್. ಸೊ ಪ್ಲ್ಯಾನ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋದು.
ಯಾರನ್ನೆಲ್ಲ ಪ್ಲ್ಯಾನ್ ಮಾಡೋದು, ಯಾರನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂದರೆ ಸಪ್ಲೈಯರ್ಸು, ಮ್ಯಾನುಫ್ಯಾಕ್ಚರ್ಸು, ಡಿಸ್ಟ್ರಿಬ್ಯೂಟರ್ಸು, ಹೋಲ್ಸೇಲರ್ಸು, ರೀಟೇಲರ್ಸು, ಟ್ರಾನ್ಸ್ಪೋರ್ಟರ್ಸು, ವೇರ್ ಹೌಸ್ ಕೀಪರ್ಸ್, ಇಷ್ಟು ಜನನ್ನು ಪ್ಲ್ಯಾನ್ ಮಾಡಿ ಕಂಟ್ರೋಲ್ ಮಾಡೋ ಒಂದು ಪ್ರಾಸೆಸ್ಸನ್ನೇ ನಾವೇನಂತ ಕರಿತೀವಿ ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯಾಕೆ ಮೇಡಮ್ ವೈ ಶುಡ್ ಬಿ ಯೂಸ್ ದಿಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ, ಟು ಸರ್ವ್ ದ ನೀಡ್ಸ್ ಆಫ್ ದಿ ಎಂಡ್ ಕಸ್ಟಮರ್ಸ್. ಓಕೆ, ಎಂಡ್ ಕಸ್ಟಮರ್ಸ್ಗೆ ಬೇಗನೆ ಪ್ರಾಡಕ್ಟ್ಸ್ ಹೋಗಿ ರೀಚ್ ಆಗೋಕ್ಕೋಸ್ಕರ ವಿ ಯೂಸ್ ದ ಸಿಸ್ಟಮ್ ಕಾಲ್ಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಓಕೆ, ಸೊ definition is very clear. The institution for the supply management defines SCM as the design and the management of seamless value added process across the organizational boundaries to meet the real needs of the end customers. Okay, so fine. Next now importance nodona, this is very important. Okay, supply chain management first importance antanu helabodu, objectivity antanu helabodu. Okay, to increase the customer satisfaction. ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿನ ಫಸ್ಟ್ ಇಂಟೆನ್ಷನ್ ಏನು ಅಂದರೆ ಆದಷ್ಟು 99.9% ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದೇ. ಸೆಕೆಂಡ್ ಒನ್ ಬಂದು ಟು ರೆಡ್ಯೂಸ್ ದಿ ಕಾಸ್ಟ್. ಆಟೋಮ್ಯಾಟಿಕ್ಲಿ ವೆನ್ ದ ಕಾಸ್ಟ್ ಗೆಟ್ ರೆಡ್ಯೂಸ್ಡ್, ಕಸ್ಟಮರ್ಸ್ ಏನು ಆಗೇ ಆಗ್ತಾರೆ ಅಂದರೆ ಸ್ಯಾಟಿಸ್ಫೈ ಆಗೇ ಆಗ್ತಾರೆ. ಸೊ ಈ ಮ್ಯಾನೇಜ್ಮೆಂಟಿನ ಸೆಕೆಂಡ್ ಇಂಟೆನ್ಷನ್ ಏನಪ್ಪ ಅಂತ ಕೇಳಿದ್ರೆ ಕಾಸ್ಟನ್ನು ಏನು ಮಾಡೋದು ಅಂದರೆ ರೆಡ್ಯೂಸ್ ಮಾಡೋದು. Okay, and the third intention is mutual trust among the channel partners. ಸೊ ಒಂದು ಪಾರ್ಟ್ನರ್, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಪಾರ್ಟ್ನರ್ಸ್ ಅಂದರೆ ಯಾರು ಅಂತ ಹೇಳಿ. ಪಾರ್ಟ್ನರ್ಸ್ ಅಂದರೆ ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್, ರಿಟೇಲರ್ಸ್, ಡೀಲರ್ಸ್, ಏಜೆಂಟ್ಸ್ ಆ್ಯಂಡ್ ಲಾಜಿಸ್ಟಿಕ್ ಮ್ಯಾನೇಜರ್ಸ್. ಓಕೆ, ಇವರಷ್ಟೋ ಜನನ್ನು ನಾವು ಪಾರ್ಟ್ನರ್ಸ್ ಅಂತಲೇ ಕರಿತೀವಿ. ಯಾವುದರಲ್ಲಿ ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಇವರಲ್ಲಿ ಒಬ್ಬರ ಮೇಲೆ ಒಬ್ಬರನ್ನ ನಂಬಿಕೆನ ಡೆವಲಪ್ ಮಾಡೋದು. ಮ್ಯೂಚುವಲ್ ಟ್ರಸ್ಟ್ ಅಂದರೆ ನಂಬಿಕೆ. ಓಕೆ, ಒಬ್ಬರ ಮೇಲೆ ಒಬ್ಬರಿಗೆ ಭರವಸೆನ ಇನ್ಕ್ರೀಸ್ ಮಾಡಿಸೋದು ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ SCM. ನೆಕ್ಸ್ಟ್ ಒನ್ ಬಂದು ಎಫಿಷಿಯಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿ. ಆದಷ್ಟು ಕಸ್ಟಮರ್ಸ್ಗೆ ಬೇಕಾಗಿರೋ ಒಂದು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೇ ಯಾರಿನ ಮೇನ್ ಉದ್ದೇಶ ಆಗುತ್ತೆ ಅಥವಾ ಇಂಪಾರ್ಟೆನ್ಸ್ ಆಗುತ್ತೆ ಅಂದರೆ SCM ಇನ್ನ ಮೇನ್ ಇಂಟೆನ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಬಂದು ಇಂಪ್ರೂವ್ ಪ್ರಾಸೆಸ್ ಇಂಟಗ್ರೇಷನ್ ಅಂದರೆ ಆದಷ್ಟು ಎಲ್ಲರೂ ಒಟ್ಟಿಗೆ ಈ ಪಾರ್ಟ್ನರ್ಸ್ ಎಲ್ಲ ಲೆಟ್ ದೆಮ್ ಜಾಯಿನ್ ಟುಗೆದರ್ ಆ್ಯಂಡ್ ಗಿವ್ ಗುಡ್ ಸರ್ವಿಸ್ ಟು ದಿ ಕಸ್ಟಮರ್ಸ್ ಅನ್ನೋದೇ ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ SCM. ಓಕೆ, ಸಿಕ್ಸ್ತ್ ಇಂಪಾರ್ಟೆನ್ಸ್ ಬಂದು ಇಂಪ್ರೂವ್ ಕ್ವಾಲಿಟಿ ಆ್ಯಂಡ್ ಇನ್ಕ್ರೀಸ್ ಪ್ರಾಫಿಟ್ಸ್. ಆಟೋಮ್ಯಾಟಿಕ್ಲಿ ಈ SCM ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿಂದ ಏನು ಒಂದು ದೊಡ್ಡ ಉಪಯೋಗ ಅಂತ ಕೇಳಿದ್ರೆ, ಕಸ್ಟಮರ್ಸ್ಗೆ ಏನು ಬೇಕೋ, ಏನು ಪ್ರಾಡಕ್ಟ್ಸ್ ಬೇಕೋ that information is taken from the customers and it is reached to the producers or the manufacturers. These producers or manufacturers take up this information properly and they try to make up the product as per the taste and preference of the customers. ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಮಾರ್ಕೆಟಲ್ಲಿ ಕಸ್ಟಮರ್ಸ್ಗೆ ಬೇಕಾಗಿರೋ ಪ್ರಾಡಕ್ಟ್ ಸಿಗುತ್ತೆ. ಇದರಿಂದ ಈಸಿಯಾಗಿ ಪ್ರಾಡಕ್ಟ್ ಸೇಲ್ ಆಗಿ ಮತ್ತು ಪ್ರಾಫಿಟ್ಸು ಇನ್ಕ್ರೀಸ್ ಆಗುತ್ತೆ ಮ್ಯಾನುಫ್ಯಾಕ್ಚರರ್ಗೆ. ದಿಸ್ ಇಸ್ ದ ವೆರಿ 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 ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. SCMನ ಮೇನ್ ಉದ್ದೇಶನೇ ಅಷ್ಟೇ, ಬೇಕಾಗಿರೋದನ್ನು ಅಥವಾ ಬೇಕಾಗಿರೋ ಇನ್ಫಾರ್ಮೇಷನ್ನ ಕಸ್ಟಮರ್ಸಿಂದ ಮ್ಯಾನುಫ್ಯಾಕ್ಚರರ್ಸ್ಗೆ ತಲುಪಿಸೋದು, ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಅದನ್ನ ಪ್ರಕಾರನೇ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿ ಮತ್ತು ಕಸ್ಟಮರ್ಸ್ಗೆ ಅದನ್ನು ಬಿಡುಗಡೆ ಮಾಡಿ ಪ್ರಾಫಿಟ್ಸ್ನ ಅರ್ನ್ ಮಾಡೋದೇ ಈ SCMನ ಮೇನ್ ಇಂಟೆನ್ಷನ್ ಆಗುತ್ತೆ. ಓಕೆ, ಸೊ ದಿಸ್ is a very important point to be noted. And next supply ಇವಾಗ ಪ್ರಿನ್ಸಿಪಲ್ಸ್, ಏನೇನೆಲ್ಲ ಪ್ರಿನ್ಸಿಪಲ್ಸ್ ಯೂಸ್ ಮಾಡಬೇಕು. ಪ್ರಿನ್ಸಿಪಲ್ಸ್ ಆಫ್ SCM ಅಂತ ಕೇಳಿದ್ರೆ, ಸಪ್ಲೈ ಚೈನ್ ಅಡಾಪ್ಷನ್ ಟು ದಿ ಕ್ಲೈಂಟ್ಸ್ ಡಿಮ್ಯಾಂಡ್. ಅಂದರೆ ಕ್ಲೈಂಟ್ ಹೆಂಗೆ ಬೇಕು ಅಂತ ಕೇಳ್ತಾನೆ ಆ ರೀತಿ ಕಸ್ಟಮರ್ಗೆ ಸಪ್ಲೈ ಮಾಡೋದು ಪ್ರಾಡಕ್ಟ್ಸ್ನ. ಓಕೆ, ದಟ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. ನೆಕ್ಸ್ಟ್ ಒನ್ ಬಂದು ಕಸ್ಟಮೈಸ್ ಲಾಜಿಸ್ಟಿಕ್ ನೆಟ್ವರ್ಕ್. ಆದಷ್ಟು ಕಸ್ಟಮರ್ ಪ್ಲೇಸ್ಗೆ ಹೋಗಿ ಪ್ರಾಡಕ್ಟ್ ಸೇರಬೇಕು, ಅದಕ್ಕೆ ಬೇಕಾಗಿರೋ ಟ್ರಾನ್ಸ್ಪೋರ್ಟೇಷನ್ನ ರೆಡಿ ಮಾಡಿಕೊಡೋದು. ದಟ್ ಈಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಆಫ್ ದಿ SCM. ಓಕೆ, ನೆಕ್ಸ್ಟ್ ಒನ್ ಬಂದು
ಅಲೈನ್ಡ್ ಡಿಮ್ಯಾಂಡ್ ಪ್ಲಾನಿಂಗ್ ಅಕ್ರಾಸ್ ದಿ ಸಪ್ಲೈ ಚೈನ್. ಅಲೈನ್ಡ್ ಡಿಮ್ಯಾಂಡ್ ಪ್ಲಾನಿಂಗ್ ಅಂತ ಕೇಳಿದ್ರೆ ಲಾಜಿಸ್ಟಿಕ್ನ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ತಕ್ಕಂಗೆ ಲಾಜಿಸ್ಟಿಕ್ನ ಪ್ಲ್ಯಾನ್ ಮಾಡೋದು. ಓಕೆ, ಡಿಮ್ಯಾಂಡ್ ಪ್ಲಾನಿಂಗ್ ಅಂತ ಇದೆ ನೋಡಿ. ಸೊ SCM ಮೇನ್ ಉದ್ದೇಶ ಏನು ಅಂತ ಕೇಳಿದ್ರೆ ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಅಲ್ಲಿ ಲಾಜಿಸ್ಟಿಕ್ಸ್ನ ಜಾಸ್ತಿ ಕಳಿಸಿ. ಲಾಜಿಸ್ಟಿಕ್ಸ್ ಅಂದರೆ ಏನೂ ಇಲ್ಲ, ಕನ್ಫ್ಯೂಸ್ ಆಗಬೇಡಿ. ಇಟ್ಸ್ ಕಾಲ್ಡ್ ಆಸ್ ದಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಓಕೆ, ಸೊ ಈ ಟ್ರಾನ್ಸ್ಪೋರ್ಟ್ ಲಾರೀಸ್ ಮತ್ತು ವ್ಯಾನ್ಸ್, ಟೆಂಪೋಸು ಇವೆಲ್ಲ ನಾವೇನಂತ ಕರಿತೀವಿ, ಗೂಡ್ಸ್ ತೊಗೊಂಡು ಹೋಗುತ್ತಲ್ವ ಇವೆಲ್ಲ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಲಾಜಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಲಾಜಿಸ್ಟಿಕ್ಸ್ನ ಡಿಮ್ಯಾಂಡ್ಗೆ ತಕ್ಕಂಗೆ ಏನು ಮಾಡೋದು ಅಂದರೆ ಪ್ಲ್ಯಾನ್ ಮಾಡಿ ಕೊಡೋದು, ದ ಥರ್ಡ್ ಪ್ರಿನ್ಸಿಪಲ್. ಫೋರ್ತ್ ಪ್ರಿನ್ಸಿಪಲ್ ಆಫ್ SCM ಏನು ಅಂದರೆ ಡಿಫ್ರೆನ್ಷಿಯೇಟ್ ಪ್ರಾಡಕ್ಟ್ಸ್ ಕ್ಲೋಸರ್ ಟು ದಿ ಕ್ಲೈಂಟ್ಸ್. ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡೋದು. ಡಿಫ್ರೆನ್ಷಿಯೇಟ್ ಅಂದರೆ ಯಾವುದು ತುಂಬ ಡಿಮ್ಯಾಂಡ್ ಇರುತ್ತೋ ಅದನ್ನೇ ಬೇಗನೆ ಕ್ವಿಕ್ಕಾಗಿ ಕಸ್ಟಮರ್ಸ್ಗೆ ಹೋಗಿ ತಲುಪೋ ಥರ ಡಿಸೈನ್ ಮಾಡೋದು, ದ ಥರ್ಡ್ ಪ್ರಿನ್ಸಿಪಲ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಮ್ಯಾನೇಜ್ ಸೋರ್ಸ್ ಆಫ್ ಸಪ್ಲೈ ಸ್ಟ್ರಾಟಜಿಕ್ಲಿ. ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅಲ್ಲಿ ಲಾಜಿಸ್ಟಿಕ್ಸ್ನ ಯೂಸ್ ಮಾಡಿ ಸರ್ವಿಸ್ನ ಬೇಗನೆ ಕೊಟ್ಟು ಸಪ್ಲೈ ಸ್ಟ್ರಾಟಜೀಸ್ನ ಏನು ಮಾಡೋದು ಅಂದರೆ ಇಂಪ್ಲಿಮೆಂಟ್ ಮಾಡೋದೇ ದ ಫಿಫ್ತ್ ಪ್ರಿನ್ಸಿಪಲ್ ಆಫ್ SCM. ಓಕೆ, ನೆಕ್ಸ್ಟ್ ಒನ್ ಬಂದು ಡೆವಲಪ್ ಸಪ್ಲೈ ಚೈನ್ ವೈಡ್ಲಿ ಟೆಕ್ನಾಲಜಿ ಸ್ಟ್ರಾಟಜಿ. ಅಂದರೆ ಸಪ್ಲೈ ಚೈನಲ್ಲಿ ಆದಷ್ಟು ಟೆಕ್ನಾಲಜಿನ ಇಂಟ್ರಡ್ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ನೋಡ್ತೀವಲ್ವ, ಏನಾದರೂ ಬೇಕು ಅಂದರೆ ನಾವು ಅಮೆಝಾನಲ್ಲಿ ಬುಕ್ ಮಾಡ್ತೀವಿ. ಅಮೆಝಾನ್ ಏನದು ಆನ್ಲೈನ್ ಬುಕ್ಕಿಂಗ್, ರೈಟ್? ಆನ್ಲೈನ್. ಸೊ ವಿ ಆರ್ ಆನ್ಲೈನ್ ಹೆಂಗೆ ಮಾಡ್ತೀವಿ? ಬೈ ಯೂಸಿಂಗ್ ದಿ ಟೆಕ್ನಾಲಜಿ ಓನ್ಲಿ. ಅಂದರೆ ನಮ್ಮ ಮೊಬೈಲ್ ಅಥವಾ ನಮ್ಮ ಇಂಟರ್ನೆಟ್ ಕನೆಕ್ಷನ್ನ ಹೆಲ್ಪ್ ತಗೊಂಡು ನಾವು ಅಮೆಝಾನಲ್ಲಿ ಗೂಡ್ಸ್ನ ಬುಕ್ ಮಾಡಿ ಅದು ನಮಗೆ ವಿತಿನ್ 24 hours ಅಥವಾ ವಿತಿನ್ 7 days ಅಂತ ಹೇಳಿ ಬಂದು ಪಾರ್ಸೆಲ್ ನಮ್ಮ ಮನೆಗೆ ರೀಚ್ ಆಗುತ್ತೆ. ಅಲ್ಲಿ ಅವರು ಯೂಸ್ ಮಾಡೋ ಲಾಜಿಸ್ಟಿಕ್ಸ್ ಯಾವುದು ಅಂತ ಕೇಳಿದ್ರೆ ಒಂದು ವ್ಯಾನು ಮತ್ತು ನಮ್ಮ ಮನೆ ಹತ್ರ ಬಂದು ವೆಹಿಕಲಲ್ಲಿ 2-wheeler ಸಪ್ಲೈ ಮಾಡಿ ಹೋಗ್ತಾರೆ. ಇವೆಲ್ಲ ಏನಂತ ಕರೀತಾರೆ? ಲಾಜಿಸ್ಟಿಕ್ಸ್ ಅಂತಲೇ ಕರಿತೀವಿ. ಸೊ SCM ಅಲ್ಲಿ ಆದಷ್ಟು ಟೆಕ್ನಾಲಜಿನ ಯೂಸ್ ಮಾಡಿ ಬೇಗನೆ ಸರ್ವಿಸ್ ಕೊಡಬೇಕು ಅನ್ನೋದೇ ಅವ್ರ ನೆಕ್ಸ್ಟ್ ಪ್ರಿನ್ಸಿಪಲ್ ಆಗುತ್ತೆ. ಓಕೆ, ಲಾಸ್ಟ್ ಪ್ರಿನ್ಸಿಪಲ್ ಅಡಾಪ್ಟ್ ಸಪ್ಲೈ ಚೈನ್ ಸ್ಪ್ಯಾನಿಂಗ್ ಪರ್ಫಾರ್ಮೆನ್ಸ್. ದಿಸ್ ಇಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಏನು ಅಂದರೆ ಇಷ್ಟು ಮಾತ್ರ ಅವ್ರು ಅಂದರೆ ಮೇಲ್ಗಡೆ ನೋಡಿರೋ 6 ಪ್ರಿನ್ಸಿಪಲ್ಸ್, ಟೆಕ್ನಾಲಜಿ, ಸಪ್ಲೈ ಚೈನು, ಲಾಜಿಸ್ಟಿಕ್ಸು, ಇದು ಮಾತ್ರ ಅವ್ರ ಪ್ರಿನ್ಸಿಪಲ್ಸ್ ಅಲ್ಲ. ಬಟ್ ಈ ಪ್ರಿನ್ಸಿಪಲ್ಸ್ ಏನೆಲ್ಲ ಇಂಪ್ಲಿಮೆಂಟ್ ಮಾಡಿದಾರೋ ಅದು ಪ್ರಾಪರಾಗಿ ವರ್ಕೌಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿ ಪರ್ಫಾರ್ಮೆನ್ಸ್ನ ಚೆಕ್ ಮಾಡಿ. ಒಂದು ವೇಳೆ ಪರ್ಫಾರ್ಮೆನ್ಸ್ ಎಲ್ಲಾರಿ ಏನಾದರೂ ಡಿಫೆಕ್ಟ್ ಇದ್ದರೆ SCM ಆ ಒಂದು ಡಿಫೆಕ್ಟ್ನ ಏನು ಮಾಡುತ್ತೆ ಅಂದರೆ ಕ್ಲಿಯರ್ ಮಾಡುತ್ತೆ. ಸೊ ದಟ್ ದ ಕಸ್ಟಮರ್ಸ್ ಕ್ಯಾನ್ ಎಂಜಾಯ್ ದಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆ್ಯಸ್ ಪರ್ ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅಟ್ ದೇರ್ ಡೋರ್ ಸ್ಟೆಪ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. Meet you in the next class. Thank you.